ಸಚಿವ ಎಚ್ ಡಿ ರೇವಣ್ಣ ಅವರು ಜಾಮೀನಿನ ಮೇಲೆ ಆಚೆ ಬಂದಾಗ್ಲಿಂದ ಕೂಡ ಒಂದು ವಿಚಾರದಲ್ಲಿ ಬಹಳ ಸುದ್ದಿಯಲ್ಲಿದ್ದಾರೆ. ಅವರು ಬಸವನಗುಡಿಯ ನಿವಾಸಕ್ಕೆ ಹೋಗ್ತಾ ಇಲ್ಲ, ಇನ್ನೂ ಕೂಡ ಬಸವನಗುಡಿಯ ಮನೆಗೆ ಹೋಗೇ ಇಲ್ಲ ರೇವಣ್ಣ ಅವರು. ಯಾಕೆ ಅಂದ್ರೆ ಅಲ್ಲೊಂದು ಇಂಟ್ರೆಸ್ಟಿಂಗ್ ರೀಸನ್ ರಿವೀಲ್ ಆಗ್ತಾ ಇದೆ. ಜೈಲಿಂದ ಬಂದ ಬಳಿಕ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಭೇಟಿ ಕೊಟ್ಟರು ಎಚ್ ಡಿ ರೇವಣ್ಣ ಅವರು. ಇವತ್ತು ಹೋಗ್ತಾರೆ ಅಥವಾ ನಾಳೆಗೆ ಅವರು ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಅಂತ ಎಲ್ಲ ಅಂದ್ಕೊಳ್ತಾ ಇದ್ರು. ಬಟ್ ಸದ್ಯಕ್ಕೆ ಬಸವನಗುಡಿಯ ಮನೆಗೆ ರೇವಣ್ಣ ಅವರು ಹೋಗೋದಿಲ್ವಂತೆ. ಕಾರಣ ಶಾಂತಿ ಹೋಮ ನಡೆಸಿದ ನಂತರನೇ ರೇವಣ್ಣ ಅವರು ಮನೆ ಪ್ರವೇಶ ಮಾಡ್ತಾರಾ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಇನ್ನೂ ಸ್ವಲ್ಪ ದಿನಗಳ ಕಾಲ ದೇವೇಗೌಡರ ನಿವಾಸದಲ್ಲೇ ರೇವಣ್ಣ ಅವರು ಇರ್ತಾರಂತೆ. 2 ಬಾರಿ ಸಂತ್ರಸ್ತೆಯನ್ನ ಕರೆದೊಯ್ದು ಇದೇ ಬಸವನಗುಡಿ ನಿವಾಸದಲ್ಲಿ SIT ಅಧಿಕಾರಿಗಳು ಕೂಡ ಸ್ಥಳ ಮಹಜರ್ ಮಾಡಿದ್ರ ಬಗ್ಗೆ ಕೂಡ ನಿಮಗೆ ನೆನಪಿರಬಹುದು. ಸೊ ಜಾಮೀನಿನ ಮೇಲೆ ಆಚೆ ಬಂದಿರುವಂತಹ ಎಚ್ ಡಿ ರೇವಣ್ಣ ಅವರು ಸದ್ಯಕ್ಕೆ ಆ ನಿವಾಸದ ಕಡೆಗೆ ಮುಖ ಮಾಡ್ತಾ ಇಲ್ಲ. ಅವ್ರು ಕೊಡ್ತಾ ಇರುವಂತಹ ರೀಸನ್ ಮೇಲ್ನೋಟಕ್ಕಿದ್ದಾದ್ರೂ ಕಾನೂನು ಸಮರದ ವಿಚಾರದಲ್ಲಿ ಅವರು ಹೋರಾಟ ಮಾಡಬೇಕಾಗಿರೋದ್ರಿಂದ ಎಲ್ಲರನ್ನ ಭೇಟಿ ಆಗೋದಕ್ಕೆ ಪದ್ಮನಾಭನಗರದ ನಿವಾಸನೇ ಸೂಕ್ತ ಅಂತ ಅಂದ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಶಾಂತಿ ಹೋಮ ಯಾವ ಕಾರಣಕ್ಕೆ, ಅಂದ್ರೆ ದೋಷ ಇತ್ತು ಅಂತನಾ ಅಥವಾ ಇದ್ದಂತಹ ವಿಚಾರಗಳು ದುಸ್ವಪ್ನದಂತೆ ಕಾಡ್ತಾ ಇದೆ, ಸೊ ಮನಸ್ಥಿತಿ ಬದಲಾಗಬೇಕು ಅನ್ನೋ ರೀಸನ್ಗ, ಮತ್ತೆ ದೇವೇಗೌಡರ ನಿವಾಸವನ್ನೇ ಆಯ್ಕೆ ಮಾಡ್ಕೊಳ್ತಾ ಇರೋದಕ್ಕೆ ಉಳಿದಂತೆ ಪೊಲಿಟಿಕಲ್ ಏನೇನು ರೀಸನ್ಸ್ ಇದೆ? ಮಮತಾ, ಒಂದು ರೇವಣ್ಣ ಅವರು ಬಂಧನ ಆದ ಬಳಿಕ ಅದಕ್ಕಿಂತ ಮುಂಚೆ 1 ವಾರ ಮುಂಚೆ ಅವ್ರ ಮೇಲೆ ಕೇಸ್ ಏನಾಯ್ತು, ಅಲ್ಲಿಂದ ಕೂಡ ಬಸವನಗುಡಿಯಲ್ಲಿರುವಂತಹ ನಿವಾಸಕ್ಕೆ ಅವ್ರು ಹೋಗಿಲ್ಲ. ಒಂದು ರೇವಣ್ಣ ಅವರು ಹೆಚ್ಚು ದೇವರನ್ನ ನಂಬುವಂಥದ್ದು, ದಿನ ಗಳಿಗೆ ಎಲ್ಲವನ್ನು ನಂಬ್ತಾರೆ. ಈಗ ಅವರ ಜೀವನದಲ್ಲಿ ಒಂದು ಕೆಟ್ಟ ರೀತಿಯಾದಂತಹ ಕಾಲ ಆಗಿದೆ. ಯಾಕಂದ್ರೆ ಆ ಮನೆಯಲ್ಲಿ ಅವರು ಇದ್ದು ಜೀವಿಸಿದಂತಹ ಮನೆ, ಈ ಒಂದು ಸಂದರ್ಭದಲ್ಲಿ ಆ ಮನೆಗೆ ಈ ಸಂದರ್ಭದಲ್ಲಿ ಹೋಗುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಕೆಲ ಜ್ಯೋತಿಷಿಗಳು ಕೂಡ ಸದ್ಯಕ್ಕೆ ಆ ಮನೆಗೆ ಹೋಗೋದು ಬೇಡ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಹೇಳಿದ್ದಾರೆ ಅಂತ. ಸೊ ಆ ಹಿನ್ನೆಲೆಯಲ್ಲಿ ರೇವಣ್ಣ ಅವರು ಜೈಲಿಂದ ಬಂದ್ರು ಕೂಡ ಅಲ್ಲಿಗೆ ಹೋಗಿರ್ಲಿಲ್ಲ. ಜೈಲಿಂದ ಬಂದ ಮೇಲೆ 2-3 ದೇವಸ್ಥಾನಕ್ಕೆ ಹೋಗಿದ್ರು. ಅದಾದ ನಂತರ ಆ ಬಸವನಗುಡಿಯ ಮನೆಗೆ ಹೋಗಿ ಕೇವಲ ಬಾಗಿಲಿನ ಹೊಸ್ಲನ್ನ ಮುಟ್ಟು ಅವರು ವಾಪಸ್ ಬಂದ್ರು. ಅದಾದ ನಂತರ ದೇವೇಗೌಡರ ನಿವಾಸದಿಂದನೇ ಎಲ್ಲಾ ಕಡೆ ಹೋಗ್ತಿದ್ದಾರೆ. ಅಂದ್ರೆ ಅಲ್ಲಿ ಶಾಂತಿ ಹೋಮವನ್ನ ಮಾಡಿಸಿದ ಬಳಿಕ ಒಂದಿಷ್ಟು ಸಂಕಷ್ಟಗಳು ಪರಿಹಾರ ಆದ ಬಳಿಕ ನಾನು ನಿಮ್ಗೆ ದೃಶ್ಯಗಳಲ್ಲಿ ಮತ್ತೆ ತೋರಿಸ್ತಾ ಇದ್ದೀನಿ. ಈಗ ರೇವಣ್ಣ ಅವರು ಈಗಷ್ಟೇ ದೇವಾಲಯಗಳಿಗೆ ಭೇಟಿ ಕೊಟ್ಟು ಮತ್ತೆ ದೇವೇಗೌಡರ ನಿವಾಸ ಪದ್ಮನಾಭನಗರದ ನಿವಾಸಕ್ಕೆ ಬಂದಿದ್ದಾರೆ. ನಾನೀಗ ಹೇಳ್ತಿದ್ದೆ, ಹೆಚ್ಚು ದೇವರನ್ನ ನಂಬ್ತಾರೆ ರೇವಣ್ಣ ಅವರು. ಆ ಹಿನ್ನೆಲೆಯಲ್ಲಿ ಆ ಮನೆಗೆ ಹೋಗದೆ ಅಂದ್ರೆ ಬಸವನಗುಡಿ ನಿವಾಸಕ್ಕೆ ಹೋಗದೆ ದೇವೇಗೌಡರಿಂದ ಮನೆಯಿಂದನೇ ಕೂಡ ಅವ್ರು ಇರುವಂತದ್ದು. ಜೈಲಿಂದ ನೇರವಾಗಿ ಇಲ್ಲೇ ಬಂದ್ರು, ಅದಾದ ನಂತರ ದೇವಾಲಯಗಳಿಗೆ ಹೋಗಿ ಇಲ್ಲೇ ಬರ್ತಿದ್ದಾರೆ. ಅಲ್ಲಿ ಒಂದಿಷ್ಟು ಜೀವನದಲ್ಲಿ ಕಷ್ಟ ಇರೋದ್ರಿಂದ ಅಲ್ಲಿ ಶಾಂತಿ ಹೋಮಗಳನ್ನ, ಪೂಜೆ ಹವನಗಳನ್ನ ನಡೆಸಿ ಆಮೇಲೆ ಹೋಗೋಣ ಅನ್ನುವಂತ ಆ ಮನಸ್ಥಿತಿಯಲ್ಲಿ ರೇವಣ್ಣ ಅವರು ಇದ್ದಂತೆ ಕಾಣ್ತಿದೆ. ಮತ್ತೆ ಕೆಲ ಜ್ಯೋತಿಷಿಗಳಿಂದನೂ ಕೂಡ ಮಾಹಿತಿಗಳನ್ನ ಕೇಳ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಅಲ್ಲಿ ಹೋಗೋದು ಬೇಡ ಅನ್ನುವಂತ ಮಾಹಿತಿಗಳನ್ನು ಕೂಡ ಜ್ಯೋತಿಷಿಗಳು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಒಂದಿಷ್ಟು ಸಾವಧಾನ ಆದ್ಮೇಲೆ ಮುಂದೆ ಶಾಂತಿ ಹೋಮಗಳನ್ನ ಮಾಡಿಸಿ ಬಸವನಗುಡಿ ನಿವಾಸಕ್ಕೆ ಹೋಗ್ತಾರೆ ಅನ್ನುವಂತ ಮಾಹಿತಿಗಳು ಈಗ ನಮಗೆ ಬಂದಿರುವಂತದ್ದು. ಮಮತಾ, ಧನ್ಯವಾದ ಶ್ರೀನಿವಾಸ ಮಾಹಿತಿಗಾಗಿ.